ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ, ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಂದಿರ ಆಶೀರ್ವಾದ ಆಗಿರ್ಬೋದು, ಎಷ್ಟೊಂದು ಜನ ಮಕ್ಕಳು ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಮಾಧ್ಯಮದ ಮೂಲಕ. ಸೊ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೌದು, ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು. ಸೊ ಐ ಥಿಂಕ್ ವೆರಿ ವೆರಿ ಬೆಸ್ಟ್. ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್. ಇದು ನನ್ನ ಐಡಿಯಾ ಅಂತೂ ಅಲ್ಲ, ಅಷ್ಟು ಮೆಚೋರ್ಡಾಗಿ ಯೋಚನೆ ಮಾಡಿದ್ದು ನಮ್ಮ ಜೊತೆಗಿರೋರು, ನಮ್ಮ ಹಳ್ಳಿಯವರಾಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ಮತ್ತು ಸೆಂದಿಲ್, ಸಾರಿ ಗಿರಿಯವರು. ಸೊ ಈ ಥರ ಇವ್ರುಗಳು ಇನಿಷಿಯೇಟಿವ್ ತೊಗೊಂಡು ಈ ಥರ ಐಡಿಯಾ ಕೊಟ್ಟು ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತು. ಯಾಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತಡೇ ಆಗುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಒಂದು 2 ಲಕ್ಷ ಬುಕ್ ಕಲೆಕ್ಟ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಒಂದು 50,000 ಆಗ್ಬೋದು ಅಂದ್ಕೊಂಡಿದ್ದೆ. ಸೊ 2 ಲಕ್ಷ ಬುಕ್ಸ್ ಆಗಿದೆ. ಸೊ ಇಟ್ ಮೀನ್ಸ್ ಅಲ್ಲ. ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡೋದಾಗಲಿ, ಅಲ್ಲಿ ಮಕ್ಕಳ ಜೊತೆ ಮಾತಾಡೋದಾಗಲಿ, ಆ ಥರದ್ದೇನು ಪ್ಲಾನ್ಸ್ ಇದೆ? ಅಭಿಯಾನ ಥರನೇ ಹೋಗ್ತಾ ಇದೆ ಅಂತ ಇದು? ಯಾಕಂದರೆ 2 ಲಕ್ಷ ಬುಕ್ ಕಲೆಕ್ಷನ್ ಆಗಿದೆ. ಇಲ್ಲ ಹಂಗೆ ಪ್ಲ್ಯಾನ್ ಮಾಡಿರೋದು ಕೂಡ ತುಂಬ ಸರ್ಕಾರಿ ಶಾಲೆಗಳಿಗೆ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಚಬೇಕು ಅನ್ನೋದು ಒಂದು ಪ್ಲ್ಯಾನಿಂಗ್ ಇದೆ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಸರ್, ಒಬ್ಬ ಸ್ಟಾರ್ ಆಗಿ ಸಿನಿಮಾದಲ್ಲಿ ಪಾತ್ರಗಳ ಮುಖಾಂತರ ಮೆಸೇಜ್ ಕೊಡ್ತಾ ಇರ್ತೀರಿ. ಬಟ್ ಒಬ್ಬ ರಿಯಲ್ ಲೈಫಲ್ಲಿ ಈ ರೀತಿ ಒಂದು ಕ್ಯಾರಿ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಸ್ಟಾರ್ಗೆ? ಯಾಕಂದರೆ ನೀವು ಏನೇ ಮಾಡಿದ್ರು ಅದನ್ನು ಫಾಲೋ ಮಾಡ್ತಾರೆ ಅಭಿಮಾನಿಗಳು. ಹಾಗಾಗಿ ಇದು ನನ್ನ ಓನ್ ಐಡಿಯಾ ಅಲ್ಲ, ಯಾಕೆಂದರೆ ಕ್ರೆಡಿಟ್ ನಾವು ಬೇರೆಯವ್ರು ಮಾಡಿದ್ದು ನಾನು ತಗೊಬರ್ತೇನೆ. ಸೊ ಜೊತೆಗಿರೋರ ಐಡಿಯಾ ಇದು. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ಖುಷಿ ಆಗುತ್ತೆ. ಎಸ್, ಪ್ರತಿ ಬಾರಿ ಬರ್ಡೇ ಬಂದಾಗ ನಿಮಗೆ ನಿಮ್ಮ ಲೈಫಲ್ಲಿ ಏನು ನೆನಪಾಗುತ್ತೆ? ಯಾಕಂತಂದರೆ ಒಬ್ಬ ಸ್ಟಾರ್ ಅನ್ನುವಂಥದ್ದು ನಿಭಾಯಿಸೋದು ಬೇರೆ ಆಗಿದೆ. ನನಗೆ ಪ್ರತಿ ವರ್ಷವೂ ಇನ್ಕಂಪ್ಲೀಟೇ ಅನಿಸುತ್ತೆ. ಯಾಕೆಂದರೆ ನಂಗೆ ನಮ್ಮ ಅಣ್ಣ ಮಿಸ್ ಆಗ್ತಾನೆ. ಸೊ ಅದೊಂದೇ ನನಗೆ ಭಾರ ಅನಿಸೋದು, ಮತ್ತು ಅದೊಂದೇ ನನಗೆ ತುಂಬ ಕಾಡೋದು. ಯಾಕೆಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗಲೂ ನಮ್ಮ ಅಣ್ಣ ಇರ್ತಿದ್ರು. ಸೊ ಅದೊಂದು ಮಿಸ್ಸಿಂಗ್ ಅಂತ. ನಮಗೂ ಕೂಡ ಈ ರೋಡಲ್ಲಿ ಬರುವಾಗ ಮನೆ ನೋಡಿದಾಗ ಸಹಜವಾಗಿ ಕೆಲವರು ನೆನಪು ಬೇರೆ ರೀತಿಯಲ್ಲೇ ಕಾಡುತ್ತೆ. ಸೊ ನಿಮಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು, ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ? ಸುಮ್ಮನೆ ಇದು ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮ್ನ. ತಿರ್ಗಾ ನಾನು ಇನ್ನೇನು ಹೇಳೋದು, ತಿರ್ಗಾ ಅವ್ರಿಗೆಲ್ಲ ಬೇಜಾರು.